ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ಇ ಧ್ವನಿ 90.4 FM. ಮಹಿಳೆಯರ ವಿವಿಧ ಕ್ಷೇತ್ರಗಳಲ್ಲಿನ ಸಾಧನೆಗಳನ್ನ ವಿಶೇಷವಾಗಿ ಪರಿಚಯಿಸುವಂತಹ ಕಾರ್ಯಕ್ರಮವಿದು. ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಶಿಕ್ಷಣ ಇಲಾಖೆಯಲ್ಲಿ 35 ವರ್ಷಕ್ಕಿಂತ ಹೆಚ್ಚು ಕಾಲ ಸೇವೆಯನ್ನ ಸಲ್ಲಿಸಿದ ನಿವೃತ್ತ ಅಧೀಕ್ಷಕರು, ಕವಿತ್ರಿ, ಸಮಾಜ ಸೇವಕಿ, ಅನೇಕ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರೂ ಆದಂತಹ ಶ್ರೀಮತಿ ರಾಜೇಶ್ವರಿ ಎಸ್ ಹೆಗಡೆಯವರು ಇಂದು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅನುಪಮ. ಮೇಡಮ್, ಈಗ ತಮ್ಮ ಬಾಲ್ಯದ ಆ ದಿನಗಳನ್ನ ಹಿಂದೆ ತಿರುಗಿ ನೋಡುವುದಾದ್ರೆ ಆ ಒಂದು ಬಾಲ್ಯ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಮಾರ್ಗದರ್ಶನವನ್ನ ನೀಡುತ್ತಾ ಹೋಗುತ್ತೆ? ಬಾಲ್ಯದ ಬಗ್ಗೆ, ಹಂಗೇನೆ ತಂದೆ ತಾಯಿ ಪರಿಚಯ. ಬಾಲ್ಯದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆಯ. ನಂದು ಮೊದಲ ಹೆಜ್ಜೆ ಕವನ ಸಂಕಲನದಲ್ಲಿ ಇರಬಹುದು. ಓ ಬಾಲ್ಯವೇ ಎಲ್ಲಿರುವೆ, ಇನ್ನೊಮ್ಮೆ ಬರಬಾರದೇಕೆ ಅನ್ನುವಂತ ಒಂದು ಕವನ ಬರೆದಿದ್ದೆ ನಾನು. ಅದರಲ್ಲಿ ಹುಣಸೆ ಮರಕ್ಕೆ ಕಲ್ಲು ಹೊಡೆದಿದ್ದು, ಮಾವಿನ ಮರಕ್ಕೆ ಕಲ್ಲು ಹೊಡೆದಿದ್ದು, ಹಳ್ಳದಲ್ಲಿ ಈಜಾಡಿದ್ದು ಇವನ್ನೆಲ್ಲ ಬರೆದಿದ್ದೆ. ಚಿಕ್ಕ ಚಿಕ್ಕ ಮಕ್ಕಳು ನಾವು ಇರುವಾಗ ಸಾಕಷ್ಟು ಫ್ರೆಂಡ್ಸ್ಗಳು ಇರ್ತಿದ್ವು. ನಮಗೆ ಏನು ನಮ್ಗೆ ಹುಳುಕು ಕೊಳಕು ಏನು ಗೊತ್ತೇ ಇದ್ದಿದ್ದಿಲ್ಲ. ಎಮ್ಮೆ ಮೀಸು ಜಾಗದಲ್ಲಿ ಹೋಗಿ ನಾವು ಅಲ್ಲಿ ಈಜಾಡ್ತಿದ್ವು, ಈಜು ಕಲೀಲಿಕ್ಕೆ ಅಂತ ಹೋಗಿ ಅಲ್ಲಿದೆ ನೀರ್ ಕುಡ್ದಿದ್ವು. ಅದು ಈಗ ನೆನ್ಸಿದ್ರೆ ನನ್ಗೆ ಅಯ್ಯೋ ಈ ನೀರ್ದಾಗ ಕುಡ್ದಿದ್ದ ಅಂತ ಅನಿಸ್ತದ. ಈ ತರ ನನ್ನ ಬಾಲ್ಯ ಇತ್ತು. ನಂದು ತುಂಬಾ ಎಂಜಾಯ್ ಇತ್ತು ನನ್ನ ಬಾಲ್ಯ. ಮತ್ತೆ ನಮ್ ತಾಯಿ ತಂದೆ ಕೃಷಿಕರು, ತಾಯಿನೂ ಬಾಳ ಓದಿದವಳು ಅಲ್ಲಾಗಿದ್ಲು. ಬಟ್ ದೇವ್ರು ಇದೆಲ್ಲ ಬಾಳ ನಮ್ ತಾಯಿ ಇದು. ನಮ್ ತಾಯಿ ರಾಮಾಯಣ ಮಹಾಭಾರತ ಇವನ್ನೆಲ್ಲವ ರಾತ್ರಿ ನಾವು ಸ್ಕೂಲ್ ಮಕ್ಕಳಿದ್ದು ನಾವು ಓದ್ತಾ ಇಲ್ಲ, ಅಷ್ಟ ಎಕ್ಸಾಮ್ ಇದ್ರೇನು ನಮ್ ತಾಯಿ ನಮಗ್ ನಿದ್ದೆ ಬಂದ್ರು ಆಕಿಗ್ ನಿದ್ದೆ ಬರುವುದಿಲ್ಲ. ಆಗಿನ ಕಾಲದ ಚುಣಿ ದೀಪ ಇದ್ದಿದ್ದು, ಆವಾಗ ಕರೆಂಟ್ ಎಲ್ಲ ಮನೆಗೆಲ್ಲ ಇದ್ದಿದ್ದಿಲ್ಲ. ಆ ಹೊತ್ತಿನಲ್ಲಿ ಅವಳು ಅಂತ ಓದ್ತಾ ಇದ್ದವಳು. ನಮ್ ತಾಯಿ ತುಂಬಾ ಪುಣ್ಯವಂತೆ ಇದ್ದಿದ್ಲು. ದೇವ್ರು ಅಂದ್ರೆ ತುಂಬಾ ಶ್ರೀಧರ್ ಸ್ವಾಮಿಗಳು ಇರುವಾಗ ನಮ್ ತಾಯಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದವರು. ಅವರು ನಾ ಯಾರನ್ನೂ ಮುಡ್ಸ್ಕೊಳ್ಳೋದಿಲ್ಲ, ನೀ ನಾನು ಮುಟ್ಬಿಟ್ಟಿಯಲ್ಲೇ ಅಂತ ಕೇಳಿದವರು ಆ ಹೊತ್ತಿನಲ್ಲಿ. ಅಂತ ನಮ್ ತಾಯಿ ಇದ್ದಿದ್ಲು. ಮುಂದೆ ನಾವು ನನಗೊಂದ್ ತಮ್ಮ ಒಂದ್ ತಂಗಿ ಇದ್ದಿದ್ದು, ಮತ್ತೆ 3 ಅಕ್ಕಂದಿರು ನಮ್ಗೆ. ಹಾಗೆ ನಾವು ಒಟ್ಟು 5 ಹೆಣ್ಮಕ್ಳು, 1 ಗಂಡು ಮಗ. ಮತ್ತೆ ನಮ್ ತಮ್ಮನು ಕರ್ನಾಟಕ ಬ್ಯಾಂಕಿಗಿದ್ದು ಮೊನ್ನೆ ಮಾರ್ಚಿಗೆ ಅಷ್ಟೇ ರಿಟೈರ್ಡ್ ಆದ. ತಂಗಿನೂ ಸಿದ್ದಾಪುರದಲ್ಲಿ SY ಹೈಸ್ಕೂಲ್ ಸಿದ್ದಾಪುರದಲ್ಲಿ ಇದ್ದಿದ್ಲು. ಅವಳು ರಿಟೈರ್ಡ್ ಆದ್ಲು 2 ವರ್ಷದ ಹಿಂದೆ. ನಾನು 18ರಲ್ಲಿ ರಿಟೈರ್ಡ್ ಆದೆ. ಮತ್ತೆ ಒಂದು ಭಾವ ಯಕ್ಷಗಾನದವನು, ಒಂದು ಭಾವ ಬ್ಯಾಂಕಿನವನು, ಇನ್ನೊಂದು ಭಾವ ಕೃಷಿಕನು. ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಕುಟುಂಬ ಅಂದ್ರೆ ಇದು. ನನಗನ್ಕತ್ 2 ಮಕ್ಕಳಿದ್ದಾರೆ ನನಗೆ, ಅವಳಿ ಜವಳಿ ಮಕ್ಕಳು. ಒಂದು ಮಗ, ಮಗಳು. ಮಗನು ಬೆಂಗಳೂರದಲ್ಲಿ ಸರ್ವಿಸ್ ಮಾಡ್ತಾನೆ, ಮಗಳು ಇಲ್ಲೇ ಇರ್ತಾಳೆ, ಬೆಳಗಾವದಲ್ಲೇ ಇರ್ತಾಳೆ. ಒಂದು ಮೊಮ್ಮಗ 10 ವರ್ಷದವನು. ಮತ್ತೆ ಅಳಿಯನು ಡಾಕ್ಟರ್ ಇದ್ದಾರೆ, ನಮ್ಮ ಡೆಂಟಿಸ್ಟ್ ಇದ್ದಾರೆ. ನಮ್ಮ ಅಳಿಯನು ಬೆಳಗಾವದಲ್ಲೇ ಇರ್ತಾರೆ. ಹುಟ್ಟಿ ಬೆಳೆದಿದ್ದೆಲ್ಲ ಯಾವ ಊರು? ಕುಮಟಾ ತಾಲೂಕು ಮೂರೂರು. ನಾವು ಹುಟ್ಟಿ ಬೆಳೆದಿದ್ದು, ಒಂದು ಹಳ್ಳಿ ಊರು ನಾವು ಬೆಳೆದಿದ್ದು. ಮತ್ತೆ ನನ್ನ ಶಿಕ್ಷಣ SSLC ಮಾಡಿ ಆಮೇಲೆ ನಾ ಟೈಪಿಂಗ್ ಕ್ಲಾಸಿಗೆ ಹೋದೆ. ನಾನು ಕಾಲೇಜ್ ನಮ್ ತಾಯಿ ಅಷ್ಟು ಕಳಿಸ್ತಾ ಇದ್ದಿದ್ದಿಲ್ಲಾಗಿತ್ತು ನಮಗೆ. ಆಮೇಲೆ ಏನೋ ಒಂದ್ ನೌಕರಿ ಕಳಿಸಿದ್ಲು ಅವಳು, ಅಷ್ಟೇನೇನಯ್ಯ. ಹಾಗಾಗಿ ಕಾಲೇಜ್ ಹೋಗುವ ಅವಕಾಶ ಬಂದಿಲ್ಲ ನನಗೆ. SSLC ನಂತರ ಕನ್ನಡ ಇಂಗ್ಲಿಷ್ 2 ಟೈಪಿಂಗ್ ಕಲ್ತ್ಕೊಂಡಿದ್ದೇನೆ ನಾನು. ಅಲ್ಲೇ ಕುಮಟಾ ತಾಲೂಕಿಗೆ ಹೋಗ್ಬೇಕು, ಅಲ್ಲಿ ಕಲ್ತಿದ್ದು. ನಂತರ SLC ನಂತರ ತಮಗೆ ನೌಕರಿ ಸಿಕ್ತು ಅನ್ಸುತ್ತೆ. ಟೈಪಿಂಗು ಎಲ್ಲ ಕಲ್ತ್ನಲ್ಲ, ಆಗ ಜಾಬ್ ಸಿಕ್ತು ನನ್ಗೆ. ಯಾವ ನೌಕರಿ ಸಿಕ್ತಮ್ಮ? SDA ಶಿಕ್ಷಣ ಇಲಾಖೆಯಲ್ಲಿ 2nd ಡಿವಿಷನ್ ಅಸಿಸ್ಟೆಂಟ್ ಅಂತ ಜಾಯ್ನ್ ಆದೆ, ಕಾರವಾರ ಉಪನಿರ್ದೇಶಕರ ಕಚೇರಿಯಲ್ಲಿ. ಅಲ್ಲೇ ಜಿಲ್ಲಾ ಪಂಚಾಯತಕ್ಕೂ ನನ್ಗ ಟ್ರಾನ್ಸ್ಫರ್ ಮಾಡಿಕೊಂಡ್ರು. ನನಗ ಒಂದು ಅಲ್ಲಿಂದ ಬೆಳಗಾಂ ಬಂದೆ ನಾನು. 91ರಲ್ಲಿ ಬೆಳಗಾಂ ಬಂದೆ. ಇವಾಗ ತಾವು 35 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸ್ತೀರಾ. ಆ ದೀರ್ಘಾವಧಿಯ ಒಂದು ಸೇವಾ ಜೀವನದ ಅನುಭವ ಯಾವ ರೀತಿ ಇತ್ತು ಅಂತ? ಇಲ್ಲ, ಎಂಜಾಯ್ ಮಾಡಿದ್ದೇನೆ ನಾನು. ನನಗೆ ಯಾವತ್ತೂ ಒಂದು ತಿರುಗಿ ನೋಡ್ಲಿಲ್ಲ ಆದಂತ ಕೆಲಸಗಳಿದ್ದಿತ್ತು, ಕೆಲಸದ ಒತ್ತಡ ಇದ್ದಿತ್ತು. ಹೊಸ ಅಪಾಯಿಂಟ್ಮೆಂಟ್ ಒಂದು ನಾನು ಜಾಯ್ನಿಂಗ್ ರಿಪೋರ್ಟ್ ಬರೆದಿ ಕೊಡುವಾಗ ನನ್ನ ಕೈ ಎಲ್ಲ ಗಡಗಡ ಗಡಗಡ ನಡಗ್ತಿತ್ತು. ಇದು ನಾನೇ ಬರ್ದದ್ದು ಅಂತ ನನಗೆ ಈಗೂ ಕೂಡ ಇದೆ ಆ ಜಾಯ್ನಿಂಗ್ ರಿಪೋರ್ಟ್. ಆ ಅಕ್ಷರ ಏನೇನು ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ಕೆಟ್ಟ ರೀತಿಯಲ್ಲಿ ಬರೆದಿದ್ದೆ. ಅದು ಯಾತಕ್ ನನ್ಗೆ ಆತರ ಅಂಜಿಕೆ ಹತ್ತಿತ್ತು ಕೇಳಿದ್ರೆ. ನಮಗ್ ಸ್ಕೂಲಿಗೆ ಹೋಗುವಾಗ GP ಹೆಗಡೆ ಮಾಸ್ತರು, ಮಡಿವಾಳ ಮಾಸ್ತರು, ಇವತ್ತು DDP ಬರ್ತಾರೆ, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ, ಸ್ಟ್ರಿಕ್ಟ್ ಇದ್ದಾರೆ, ಇವೆಲ್ಲ ಹೇಳಿದ್ರು. ಅಯ್ಯೋ, ಇವತ್ತೀಗ ನಾನ್ ನೌಕರಿ ಮಾಡೋದು ಇದೇ DDP ಆಫೀಸಿನಲ್ಲಿ. ಇಷ್ಟು ಸ್ಟ್ರಿಕ್ಟ್ ಇರೋ ಸಾಹೇಬ್ರಿದ್ದಲ್ಲಿ ನನ್ನ ಹತ್ರ ಆಗ್ತದನ್ನು ನೌಕರಿ ಮಾಡ್ಲಿಕ್ಕೆ, ಈ ಒಂದು ಅಂಜಿಕೆ ಆಯ್ತು. ನಾನು ಹೈಸ್ಕೂಲಿನಲ್ಲಿ ನಾನು 10th ಸ್ಟ್ಯಾಂಡರ್ಡ್ ಇರೋ ಹೊತ್ತಿನಲ್ಲಿ BADನವರು ಪ್ರಾಕ್ಟೀಸಿಂಗ್ ಪ್ರೋಗ್ರಾಮಿಗೆ ಅಂತ ಹೇಳಿ ಬಂದವರು, ಪಾಠ ಕೊಡ್ಲಿಕ್ಕೆ ಬಂದವರು, ಕಲಿತಾ ಇದ್ದವರು. ಅವರು ನನ್ನ ಒಂದು ಇದ್ರ ನೋಡ್ಕೊಂಡು ನಾನು ಒಂದು ನಿಬಂಧ ಏನೋ ಬರಲಿಕ್ಕೆ
ಕೊಟ್ಟಿದ್ರು ಅವರು. ಅದ್ರ ನೋಡ್ಕೊಂಡು ವಿ 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 ಗುಡ್, ಅಕ್ಷರ ಸುಂದರವಾಗಿದೆ ಹಿಂಗ್ ಬರ್ದಿದ್ರು. ಇಡೀ ನಮ್ ಕ್ಲಾಸಿನವ್ರು ಎಲ್ಲರೂ ಸುಮಾರು 40-41 ಮಂದಿ ಇದ್ದಾರ. ಎಲ್ಲರೂ ನನ್ನ ನೋಟ್ಬುಕ್ ತಕೊಂಡು ನೋಡುವವರು ನಾ ಯಾವ ರೀತಿ ಬರ್ದಿದ್ದೇನೆ ಅಂತ ನೋಡಿದವರು ಆ ಹೊತ್ತಿನಲ್ಲಿ. ಆದ್ರೆ ಅಂತ ಚಂದಾದ ಅಕ್ಷರ ಬರೆಯುವವಳು ನಾನು ಒಂದು ಜಾಯ್ನಿಂಗ್ ರಿಪೋರ್ಟ್ ಬರೆದು ಕೊಡುವಾಗ ಎಷ್ಟು ಕೆಟ್ಟಾಗಿ ಬರ್ದಿದ್ದೆ, ಅದು 1ನೇ ಕ್ಲಾಸ್ನ ಮಕ್ಕಳು ಬರೀಲಿಕ್ಕಿಲ್ಲ. ಆ ರೀತಿಯಲ್ಲಿ ಅಷ್ಟು ಅಂಜಿ ಬರ್ದವಳು ನಾನು. ಮುಂದೆ ನನಗ ಕೆಲಸ ಮಾಡ್ತಾ ಮಾಡ್ತಾ ನನಗ ಅನುಭವಗಳು ಬಹಳ ಬಂತು. ನನಗೆ ಹಾಗೆ ಏನೇನು ನನಗೆ ಒಂದು ತೊಂದರೆಗಳಾಗಿಲ್ಲ. ನನ್ನ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಾನು ಇಷ್ಟವಾಗಿ ನೌಕರಿ ಮಾಡಿದ್ದೀನಿ. ನಾನು ಕಷ್ಟ ಆಗಿಲ್ಲ ನನಗೆ ಅದರಿಂದ. ಇನ್ನು ಅಧೀಕ್ಷಕರ ಹುದ್ದೆಯಲ್ಲಿ ಕೆಲಸ ಮಾಡುವಾಗ ತಾವು ಏನಾದ್ರೂ ಯಾವ್ದಾದ್ರು ಸವಾಲು ಅಂತ ಎದುರಿಸಿದ್ದೀಯಾ? ಸಮಸ್ಯೆ ಅಂತ ಬಂದಿಲ್ಲ, ಯಾವ್ದಾದ್ರು ಸವಾಲು, ಕಠಿಣವಾದ ಸವಾಲು? ನನಗೆ ಸವಾಲುಗಳು ಅನ್ನೋದು ಏನು ಇಲ್ಲನೇ ಇಲ್ಲ. ಯಾತಕ್ಕೆ ಕೇಳಿದ್ರೆ ನಾನು ಎಲ್ಲವನ್ನೂ ಕಲಿತ್ಕೊಂಡಿದ್ದೆ, ವರ್ಕ್ ಕಲ್ತ್ಕೊಂಡಿದ್ದೆ. ನಾನು ಓವರ್ಲುಕ್ ಮಾಡಿ ಯಾವ್ದು ಕೆಲ್ಸಕ್ಕೆ ಮಾಡ್ತಾನೆ ಇದ್ದಿದ್ದಿಲ್ಲಾಗಿತ್ತು. ನಾನು ಯಾರ ಒತ್ತಡಕ್ಕೂ ಮಣಿ ಒಳಂಕ ಅಲ್ವೇ ಅಲ್ಲಾಗಿತ್ತು. ನನಗ ಅಧೀಕ್ಷಕ ಹುದ್ದೆ ಬಂದಿದ್ದು 5.5 ವರ್ಷ ಸರ್ವಿಸ್ ಇರುವಾಗ ಡಯಟ್ ಮಣ್ಣೂರಿಗೆ, ಡಿಡಿಪಿ ಬೆಳಗಾವದಿಂದ ನಾನು 2012ರಲ್ಲಿ ಡಯಟ್ ಮಣ್ಣೂರಿಗೆ ಹೋಗಿ ಜಾಯ್ನ್ ಆದೆ ಅಧೀಕ್ಷಕ ಹುದ್ದೆಗೆ. ಹೋಗುದು ಬರುವುದೇ ಒಂದ್ ಸವಾಲಿತ್ತು ನನಗ. ಯಾಕಂದ್ರೆ ಬಯೋಮೆಟ್ರಿಕ್ ಇತ್ತು, ಅಲ್ಲಿಗೆ ಬಸ್ ಇರೋದೇ ಇಲ್ಲ. ನಾನು ಯಾರ್ಯಾರ್ದು ಈ ಹ್ಯಾಂಡಿಕ್ಯಾಪ್ಟಿಗೆ ಕೊಟ್ಟಂತ ಅಂತ ಗಾಡಿಯನ್ನು ಹತ್ಕೊಂಡು ನಾ ಟೈಮಿಂಗ್ ಮುಟ್ಬೇಕಂತ ಹೋದ. ಆಮೇಲೆ ಮಾರ್ಚ್ ಹೊತ್ತಿನಲ್ಲಿ ಎಲ್ಲ ಬಿಲ್ಲು ಗಿಲ್ಲುಗಳೆಲ್ಲ ಇರ್ತಿತ್ತು. ಅಕೌಂಟ್ ಸೂಪ್ರೆಂಟ್ ಅಂತ ಮಾಡೇನಲ್ಲಿ ನಾನು. ಆ ಬಿಲ್ಲಿನ ಸಲುವಾಗಿ ನಾನಿತ್ತು ಬಸ್ ಇಲ್ಲಗಿದೆಯಾ, ಲಾರಿ ಹತ್ಕೊಂಡು ನಾನು ಗೋವಾವೆಸಿಗೆ ಬಂದು ಇಳ್ಕೊಂಡೆ. ನಾನು ಲಾರಿಯಲ್ಲಿ ಬಂದಿದ್ದೇನೆ. ನಾನು ಇವೇ ಒಂದು ಹೋಗುದು ಬರುವುದೇ ನಂಗೆ ಸವಾಲಾತು ಹೊರತುವ ಕಾರ್ಯಕ್ಷೇತ್ರದಲ್ಲಿ ಯಾವುದೂ ಸವಾಲುಗಳಿಲ್ಲ. ಖಂಡಿತ ಮೇಡಮ್, ಇನ್ನು ತಮ್ಮ ಒಂದು ಕಾರ್ಯಕ್ಷಮತೆಗೆ ಒಂದು ಕಡತ ವಿಲೇವಾರಿ ಅನ್ನುವಂತ ಒಂದು ಪ್ರಶಸ್ತಿ ಕೂಡ ಸಿಗುತ್ತೆ, ಅದರ ಬಗ್ಗೆ ವಿವರಿಸಿ. ಹೌದು, ಅದು 1 ತಿಂಗಳು ಶ್ರಮ ಪಟ್ಟಿದ್ದೇನೆ ನಾನು. ಈ ನಂಜಪ್ಪ ಅಂತ ಜಾಯಿಂಟ್ ಡೈರೆಕ್ಟರ್ ಇದ್ದಿದ್ರು. ಅವರು ಒಂದು ನೋಟಿಸ್ ಹಾಕಿದ್ರಾಗಿತ್ತು, ಒಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗೆ ₹100 ಬಹುಮಾನ ಕೊಡ್ತೀನಿ, ಪೇಪರ್ಲೆಸ್ ಫೈಲ್ ಲೆಸ್ ಇರ್ಬೇಕಂತ ಹೇಳಿ ಒಂದು ನೋಟಿಸ್ ಬೋರ್ಡ್ ಹಾಕಿದ್ರು. 1 ತಿಂಗಳು ಮುಂಚೆನೆ ಹಾಕಿದ್ರು. ನಾನು ಯಾವಾಗ್ಲೂ ನನಗೆ ಇವತ್ತು ಬಂದ್ ಪೇಪರ್ ಇವತ್ತು ಮಾಡೋ ರೂಢಿಗಳು ನಂದು. ಅದರಲ್ಲೂ ಆ ಸಲುವಾಗಿ ಮಾತ್ರ ನಾನು ರಾತ್ರಿನೂ 1 ವಾರ ಇರೋ ಹೊತ್ತಿನಲ್ಲಿ ರಾತ್ರಿಯನ್ನು ಮನೆಗೆ ತಕೊಂಡು ಹೋಗ್ತಿದ್ದೆ. ನಾನು ಇವತ್ತು ಬಂದು 2 ಪೇಪರ್ ಅನ್ನ ನನ್ನ ಟೇಬಲ್ ನಲ್ಲಿ ರಿಸೀವ್ ಮಾಡ್ಕೊಂಡದ್ದ ಆಫೀಸ್ ನಲ್ಲೇ ಮಾಡುವಂತ ವರ್ಕ್ ಅಲ್ಲಲ್ಲೇ ಮುಗಿಸ್ಬಿಡ್ತಿದ್ದೆ. ಇನ್ನು ನೋಟ್ಸ್ ಎಲ್ಲ ಹಾಕಿ ಹೊಸ ನ್ಯೂ ಫೈಲ್ ಓಪನ್ ಮಾಡುವಂತದ್ದಿದ್ರೆ ನಾ ಮನೆಗೆ ತಕೊಂಡು ಹೋಗ್ತಿದ್ದೆ. ಈ ಕಡೆ ಟಿವಿ ನೋಡ್ತಾ ಆ ಕಡೆ ಕೂತ್ಕೊಂಡು ಆ ಫೈಲ್ ಬರ್ಕೊಂಡು ಬೆಳಿಗ್ಗೆ ಆಫೀಸಿಗೆ ಹೋಗಿ ಅದನ್ನ ಕೇಸ್ ರಿಜಿಸ್ಟರ್ಗೆ ಎಂಟ್ರಿ ಮಾಡಿ ಇಟ್ಟು ಬಿಡ್ತಿದ್ದೆ. ಅದು 1 ವಾರ ಇರುವಾಗ ಆಶ್ರಮ ಪಟ್ಟೆ ನಾನು. 1 ತಿಂಗಳಿಂದಲೂ ನಂದು ಹಂಗೆ ಇರ್ತಿತ್ತು ವರ್ಕ್. ಮತ್ತದು ನಂದು ಆ ದಿವಸದಲ್ಲಿ 3 ಗಂಟೆ ಒಳಗೆ ನಾವು ತಗೊಳ್ಬೇಕಿತ್ತು, ಮ್ಯಾನೇಜರ್ ಕಡೆಯಿಂದ ಸೈ ತಗೊಳ್ಬೇಕಿತ್ತು. ನಾನು ಪೇಪರ್ ಲೆಸ್ ಫೈಲ್ ಲೆಸ್ ಅಂತ ಹೇಳಿ ಅದನ್ನ ನಾನು ಅರ್ಜಿ ಕೊಟ್ಟೆ. ಅವ್ರು ನಂದು ಅಪ್ರೂವ್ ಮಾಡಿದ್ರು. ನನಗೆ ಇವರು ತನ್ನ ಸೆಂಡಾಪಿನ ದಿವಸದಲ್ಲಿ ಸ್ಟೇಜ್ ಮೇಲೆ ಕರೆದು ಬಹುಮಾನ ಕೊಟ್ಟರು. ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಶಿಕ್ಷಣ ಅಧೀಕ್ಷಕರು ಮತ್ತು ಕವಿಯಿತ್ರಿ ಸಮಾಜ ಸೇವಕಿ ಆದಂತಹ ಶ್ರೀಮತಿ ರಾಜೇಶ್ವರಿ ಎಸ್ ಹೆಗಡೆಯವರು. ಮೇಡಮ್, ಇನ್ನು ತಮ್ಮ ಒಂದು ಸಾಹಿತ್ಯದ ಒಲವಿನ ಬಗ್ಗೆ ಮಾತಾಡೋದಾದ್ರೆ ಕಾವ್ಯಾಸಕ್ತಿ ಬೆಳೆದದ್ದು ಹೇಗೆ ಅಂತ 2002ರಿಂದ ಬರೆಯೋದಕ್ಕೆ ಶುರು ಮಾಡ್ತೀರಾ? ಕಾವ್ಯ ರಚನೆಗೆ ಪ್ರೇರಣೆಯಾದಂತಹ ಒಂದು ಅಂಶಗಳು ಯಾವ್ಯಾವು ಅಂತ? ನಾನು 2000 ಇಸ್ವಿಗೆ ಖಾನಾಪುರ ಬಿಒ ಆಫೀಸಿಗೆ ಹೋದ್ನು. ಖಾನಾಪುರ ಬಿಒ ಆಫೀಸಿಗೆ ಹೋದ ಹೊತ್ತಿನಲ್ಲಿ ಮತ್ತೆ ವರ್ಕ್ ಮಾಡ್ತಾ ಮಾಡ್ತಾ ಏನೋ ಒಂದು ನನ್ನ ಮಗನ ಮೇಲೆ ಹೆಚ್ಚು ಕಡಿಮೆ ಇರಬಹುದು, ಅಲ್ಲಿ ಇಲ್ಲಿ ತಿರುಗಿಗೆ ಪೋಲಿ ಆಗುವೆ ಹೇಳಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇಲ್ಲ ಅಂದ್ಕೊಂಡು ನಾನು ಅದು ಒಂದು ಬರೆದಿದ್ದೇನೆ. ಆಮೇಲೆ ಇನ್ನೊಂದು ಯಾವ್ದು ಬರದೆ, ಒಂದು ಡೊನೇಷನ್ ಹಾವಳಿ ಸಲುವಾಗಿ ಆಗ ತುಂಬಾ ಡೊನೇಷನ್ ತಗೊಳ್ತಾರೆ ಹೇಳಿ ಸ್ಟ್ರೈಕ್ ಮಾಡುವವರು, ಆಫೀಸಿಗೆ ಬಂದು ಎಲ್ಲವ ಬೈಯುವವರು ಎಲ್ಲ ತುಂಬಾ ಇದೆ, ಪೇರೆಂಟ್ಸ್ ಆಗಿದ್ರು. ಆಗ ಆ ಹೊತ್ತಿನಲ್ಲಿ ನಾನು ಕನ್ನಡ ಶಿಕ್ಷಣ ಕಲಿಯಿರಿ ಅನ್ನೋದ್ರ ಮೇಲೆ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿ ಇದ್ರ ಮೇಲೆ ನಾನು ಒಂದು ಕವನ ಬರೆದಿದ್ದೆ. ನಮ್ಮ ಆಫೀಸಿನಲ್ಲಿ ಗಿರೀಶ್ ಮುನಳಿ ಅಂತ ಒಂದು ಕ್ಲರ್ಕ್ ಇದ್ದಿದ್ರು. ಅವ್ರು ಅದನ್ನ ನೋಡ್ಕೊಂಡು ಏನ್ ಮಾಡಿದ್ರು, ಹೀಗೆ ಮಧ್ಯಾಹ್ನ ಊಟದ ವಿರಾಮದ ವೇಳೆಯಲ್ಲಿ ನಾ ಬರೆದಿದ್ದು, ಮೇಡಮ್ ಇದು ಡಯಟ್ ನಿಂದ ಹೊರಡು ತ್ರೈಮಾಸಿಕ ಜೀವನ ಶಿಕ್ಷಣ ಪತ್ರಿಕೆಯಲ್ಲಿ ಬಂದೇ ಬರ್ತದಿದ್ದು, ನಾ ಇದನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವರೇ ಸ್ಟಾಂಪ್ ಹಚ್ಚಿ ಅವರೇ ಕಳಿಸಿ ಕೊಟ್ರು. ಅದನ್ನ ಮುಂದೆ ಆ ಪತ್ರಿಕೆಯಲ್ಲೂ ಬಂತು. ನೀವು ಒಂದು ಎಸ್ಕೆಟಿ ಕೊಡ್ಬೇಕು ನನಗೆ ಹೇಳಿ ಅವ್ರು ಮೊದ್ಲೇ ಹೇಳಿದ್ರು, ಒಂದು ಬಿಸ್ಕಿಟ್ ಚಾ ತರ್ಸ್ ಕೊಡ್ರಿ ಅಂದ್ರು.
ಹೇಳಿದ್ರು ಕಡೆಗೆ ಹಿಂಗೆ ಇಷ್ಟು ಅಲ್ಲಿಂದ ಅದಾತು. ಆಮೇಲೆ ಎಲ್ಲವ ಹೀಗೆ ಅತಣಿಗೆ ಸೌದತ್ತಿ ಅಲ್ಲಿ ಇಲ್ಲಿ ಎಲ್ಲವ ಅವರು ಪ್ರಾಯೋಜಕತ್ವದಲ್ಲಿ ತಾವು ಸಂಗ್ರಹ ಮಾಡಿ ಕವನ ಸಂಕಲನದಿಂದ ಅವರು ಇದು ಮಾಡ್ತಿದ್ರಾಗಿತ್ತು, ಸಂಕಲನ ಹೊರಗೆ ತರೋದು ಮಾಡ್ತಿದ್ರು. ಅಂತಲ್ಲೆಲ್ಲ ನಾನು ನೋಡ್ಕೊಂಡು ಕವನ ಕಳಿಸಿದ್ದೇನಿತ್ತು ನಾನು. ಅವೆಲ್ಲ ನಂದು ಬರ್ತಾ ಬರ್ತಾ ಉಳಿತು. ನಾನು ಬರೆಯಬಲ್ಲೆ ಅನ್ನುವಂಥದ್ದು. ಮತ್ತೆ ಒಂದು ನನ್ನ ಮಗ ನನ್ನ ರಿಟೈರ್ಮೆಂಟ್ಗೆ ಇದು ಮೊಬೈಲ್ ಕೊಟ್ಟ ನನಗೆ. ಆವಾಗ ನಾನು ಫೇಸ್ಬುಕ್ ಜಾಯ್ನ್ ಆದೆ, ಸೌಹಾರ್ದ ಗ್ರೂಪ್ ಅಂತ ಹೇಳಿ. ಅದು ಸಾಗರ್ ಕಡೆಯವರದ್ದು, ಸಾಗರ ಮಂದಿ ಅದು ಓಪನ್ ಮಾಡಿದವರು. ಮತ್ತ ಅದರಲ್ಲೆಲ್ಲ ನಂದು 37ನೇ ಸಂಚಿಕೆ ಇತ್ತು ಅವರದ್ದು. ಆ ಹೊತ್ತಿಗೆ ಕಳಿಸದ್ದು. ಆಗ ಒಂದು ಪ್ರಶಸ್ತಿ ಬಂತು ನನಗೆ. ಇವನ್ನೆಲ್ಲ ನೋಡಿದ ಕೂಡಲೇ ನಾನು ಬರೆಯಬಲ್ಲೆ ಹೇಳುವಂತದ್ದು ಬಂತು. ಸರ್ವ ಶಿಕ್ಷಣ ಅಭಿಯಾನ SSA ಬೆಂಗಳೂರು, ಅಲ್ಲಿಂದ ಅವರು ಶಿಕ್ಷಣ ವಾರ್ತೆ, ರಾಜ್ಯ ಮಟ್ಟದ ಶಿಕ್ಷಣ ವಾರ್ತೆ, ಆ ಪತ್ರಿಕೆ ಪ್ರತಿ ತಿಂಗಳು ಬರ್ತದೆ. ಅದು ಎಲ್ಲಾ ರಾಜ್ಯ ಮಟ್ಟದ ಪತ್ರಿಕೆ, ಅದು ಎಲ್ಲ ಕಡೆಯಲ್ಲೂ ಹೋಗ್ತದ. ಅದರದ ಕವರ್ ಪೇಜ್ ಅಂದ್ರೆ ಬ್ಯಾಕ್ ಸೈಡಿನ ಪೇಜಿನಲ್ಲಿ ನಮ್ಮ ಕವನ ಬಂತು ಅದರೊಳಗೆ. ನಾನು ಬರೆಯಬಲ್ಲೆ ಹೇಳುವಂತ ಒಂದು ಚೈತನ್ಯ ಬಂತು. ಅಲ್ಲಿಂದ ಮುಂದೆ ನಾನು ವಾಟ್ಸಪ್, ಫೇಸ್ಬುಕ್ ಹೀಗೆ ಓಪನ್ ಮಾಡಿ ಮತ್ತು ಬುಕ್ ನಲ್ಲಿ ಬರೆಯೋದು ಹಿಂಗೆ ಚಾಲು ಮಾಡಿದೆ. ಅಲ್ಲಿಂದ ನಂದು ಬರವಣಿಗೆ ಸ್ಟಾರ್ಟ್ ಅಂದ್ರೆ ಆಗಾಗಿನ ಸಂದರ್ಭಗಳೇ, ಸನ್ನಿವೇಶಗಳೇ ತಮ್ಮ ಬರವಣಿಗೆಗೆ ಸ್ಫೂರ್ತಿ ನೀಡ್ತಾ ಹೋಯ್ತು. ಖಂಡಿತ ಖಂಡಿತ. ಹಾಗೆ ಈ ವಾಟ್ಸಪ್ ಫೇಸ್ಬುಕ್ ನಲ್ಲಿ ಅಂದ್ಕೂಡ ಎಲ್ಲ ನಮ್ನಿದು ರುಬಾಯಿ, ಟಂಕ, ಆಮೇಲೆ ಇನ್ನು ಪ್ರಬಂಧ ಮತ್ತ ಹನಿಗವನ ಎಲ್ಲ ನಮ್ನಿದು ಬಂತು. ಅಲ್ಲಿ ಬರೇ ಕವನ ಅಂತ ಇಲ್ಲ, ಲೇಖನ ಇವೆಲ್ಲ ನಮ್ನಿದು ಬರೆಯುವಂತದ್ದು ಬರ್ತದಲ್ಲಿ. ಸಣ್ಣ ಕತೆ ಎಲ್ಲವನ್ನು ನಾನು ಬರಲಿಕ್ಕತ್ತಿದ್ದೇನೆ ನಾನು. ಮೇಡಮ್, ಇನ್ನು ತಮ್ಮ ಒಂದು ಕಾವ್ಯಗಳಿಗೆ ಒಂದು ರಾಜೇಶ ಪ್ರಿಯ ಅನ್ನೋ ಒಂದು ಕಾವ್ಯ ನಾಮವನ್ನ ಆಯ್ಕೆ ಮಾಡ್ತೀರಾ? ಅದರ ಹಿಂದಿನ ಉದ್ದೇಶ ಏನು ಅಂತ? ನನ್ನ ಹೆಸರು ರಾಜೇಶ್ವರಿ, ರಾಜೇ ಬಂತು ಅಲ್ಲಿ. ಮತ್ತೆ ಇನ್ನೇನು ಏನೋ ಒಂದು ಪ್ರಿಯ ಅನ್ನುವಂಥದ್ದು ಒಂದು ಸೇರಿಸ್ಕೊಂಡೆ, ಶ ಮತ್ತು ಪ್ರಿಯ. ಇದು ಚಂದ ಹೆಸರು ಅನ್ನಿಸ್ತು ನನಗೆ, ಅದಕ್ಕೆ ರಾಜೇಶ ಪ್ರಿಯ ಅಂತ ಇಟ್ಕೊಂಡ್ಬಿಟ್ಟೇನೆ ನಾನು. ಮೇಡಮ್, ಈಗ ನಿಮ್ಮ ಒಂದು 3 ಪುಸ್ತಕಗಳು, ಮೊದಲ ಹೆಜ್ಜೆ ಆಗಿರ್ಬೋದು, ಹನಿ ಹನಿ ಗೊಂಚಲು, ಕಾವ್ಯ ದೀಪ, ಇವುಗಳಲ್ಲಿ ನಿಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾದಂತಹ ಕೃತಿ ಅಂದ್ರೆ ಯಾವುದು? ಎಲ್ಲವೂ ಹತ್ತಿರಕ್ಕಾಗಿದೆ. 2 ಕಣ್ಣಿನಲ್ಲಿ ಯಾವ ಕಣ್ ಚಂದ ಕಾಣಿಸ್ತದೆ, ಯಾವ ಕಣ್ ಸರಿ ಇಲ್ಲ ಅಂದಂಗ ಆಗ್ತದ. ಇದು ಎಲ್ಲವೂ ಹತ್ತಿರವೆಯ. ಅವು ಮೊದಲ ಹೆಜ್ಜೆ ಕವನ ಸಂಕಲನ, ಮೊದಲನೇ ಸಂಕಲನ ನಂದು ದತ್ತಿ ಪ್ರಶಸ್ತಿ ಬಂತು, ಅದು ಚಲೋ ಅನ್ಬಹುದು. ಇದು ಒಂದು 265 ಏನೋ ಹನಿ ಹನಿ ಗೊಂಚಲು ಕವನ ಸಂಕಲನದಲ್ಲಿ ಹನಿಗವನ ಇದೆ. ಇದರಲ್ಲೂ ಒಳ್ಳೊಳ್ಳೆಯದ್ದು ಇದೆ, ಇದು ಚಲೋ ಅನ್ಬಹುದು. ಇದು ಎರಡೂ ನಾನು ಅರಿವಿಲ್ಲದೆ ಮಾಡಿದಂತ ಸಂಕಲನಗಳಾದ್ರೆ, ಕಾವ್ಯದೀಪ ಅನ್ನೋದು ಅದು ಬಾಲ್ಯಾವಸ್ಥೆಯ ಸಂಕಲನ ಆದರೆ, ಇದು ನಂದು ಪ್ರೌಢಾವಸ್ಥೆಯ ಸಂಕಲನ. ಇದು ಇನ್ನೂ ಉತ್ತಮ ಅಂತ ಅನ್ಬಹುದು ನಾನು ಕಾವ್ಯದೀಪವನ್ನ. ಈ ಹೊತ್ತಿಗೆ ತುಂಬಾ ಅರಿವಿಂದ ಮಾಡಿದಂತ ಸಂಕಲನ ಇದೆ ಇದು ಅನ್ಬಹುದು. ನಮಗಾಗಿ ಯಾವ್ದಾದ್ರು ಒಂದು ಕವನ ಅನ್ನೋದಾದ್ರೆ ಯಾವ ಕವನವನ್ನು ಓದ್ತೀರಾ ಮೇಡಮ್ ತಾವು? ಹೇಳ್ತೀನಿ, ಒಂದು ಕವನ ಹೇಳ್ತೀನಿ. ನಂದಾದೀಪ ಅನ್ನುವಂಥದ್ದು ಒಂದು ಕವನವನ್ನ ವಾಚನ ಮಾಡ್ತಾ ಇದ್ದೀನಿ. ಅಂಧಕಾರವನ್ನು ದೂರೀಕರಿಸು ದೀಪ, ಅಂತರಂಗವ ಶುದ್ಧದಿ ಬೆಳಗಿಸು ದೀಪ. ಧಾರ್ಮಿಕ ಕಾರ್ಯಕ್ಕೆ ಬೆಳಗುವ ದೀಪ, ನಂದದೆ ಸದಾ ಉರಿವ ನಂದಾದೀಪ. ತುಪ್ಪದಿ ಬೆಳಗಲು ಅತ್ಯುತ್ತಮ ಫಲ, ಎಳ್ಳೆಣ್ಣೆ ದೀಪ ಹಚ್ಚಲು ಉತ್ತಮ ಫಲ. ತೆಂಗಿನೆಣ್ಣೆಲಿ ಬೆಳಗಲು ಮಧ್ಯಮ ಫಲ, ನವರಾತ್ರಿ ಶಾಸ್ತ್ರಕ್ಕೆ ಬೆಳಗು ನಂದಾದೀಪ. ನಿರಂತರ ನಗುತ ಬೆಳಗು ತೈಲ ದೀಪ, ಆನಂದ ವೃದ್ಧಿಸುವ ಸಾಕ್ಷಿಕ ದೀಪ. ಹಬ್ಬ ಹರಿದಿನಕ್ಕೆ ಸಾಕ್ಷಾತ್ ದೇವ ಸ್ವರೂಪ, ವಿಘ್ನ ಬಾರದಂತೆ ಬೆಳಗು ನಂದಾದೀಪ. ಸಾಲು ಸಾಲು ದೀಪ ಹಚ್ಚಲು ದೀಪಾವಳಿ, ಅನಂತ ಬೆಳಗು ದೀಪಕ್ಕೆ ಹಬ್ಬದ ಪ್ರಭಾವಳಿ. ಮನವೆಲ್ಲ ಶುದ್ಧಿಸಿ ದೀಪವನ್ನು ಬೆಳಗಿಸಿ, ಮನೆ ಮಕ್ಕಳನ್ನೆಲ್ಲ ಆನಂದದಲ್ಲಿಡಲು ವಿನಂತಿಸಿ, ಆನಂದದಿ ಇಡಲು ವಿನಂತಿಸಿ. ಧನ್ಯವಾದ. ಅಂದ್ರೆ ಇವಾಗ ಕಾವ್ಯ ದೀಪದಿಂದ ಒಂದು ನಂದಾದೀಪದ ಒಂದು ಕವನವನ್ನ ಓದಿದ್ರಿ. ಹೌದು ಮೇಡಮ್, ಇವಾಗ ಒಂದು ಕಾವ್ಯ ರಚನೆಯ ಜೊತೆಗೆ ಲೇಖನಗಳನ್ನ ಕೂಡ ಬರೀತೀರಾ. ಆ ಲೇಖನಗಳು ಪತ್ರಿಕೆಯಲ್ಲಿ ಪ್ರಕಟ ಕೂಡ ಆಗುತ್ತೆ. ಓದೋದ್ರಿಂದ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಅಂತ? ಇಲ್ಲ, ತುಂಬಾ ಖುಷಿ ಪಡ್ತಾರ ಎಲ್ಲರೂ. ನನಗ್ ಫೋನ್ ಮಾಡು ಕೆಲವರು ಹೇಳಿದಾರ ನನಗ. ನನ್ನ ಲೇಖನ ತುಂಬಾ ಪತ್ರಿಕೆಯಲ್ಲಿ ಬಂತು. ಲೋಕಧ್ವನಿ ಮತ್ತ ಕೊಡಗಿಂದ ಒಂದು ಪೇಪರ್ ನಲ್ಲಿ ಬಂತು. ಆಮೇಲೆ ನೇಪಾಳ್ ಟೂರಿಗೆ ಹೋಗಿ ಬಂದದ್ದು ಪ್ರವಾಸ ಕಥನ, ಅದು ಬಾಂಬೆದಿಂದ ಹೊರಡುವ ಗೋಕುಲ ಧ್ವನಿ ಅನ್ನುವ ಕನ್ನಡ
ಪತ್ರಿಕೆಯಲ್ಲಿ ಬಂತು ಅದು. ಆಮೇಲೆ ಇದ್ರೊಳಗೆ ಬಂತು ಲೋಕಧ್ವನಿ ಮತ್ತು ಕುಂದಾನಗರಿ ಪತ್ರಿಕೆಯಲ್ಲಿ ಎಲ್ಲವ. ಒಂದು ಇವ್ರ ಬಗ್ಗೆ ಬರ್ದಿದ್ದ ಅನ್ಕತ, ಬೇಂದ್ರೆಯವರ ಪತ್ನಿ ಬಗ್ಗೆ, ದರಾ ಬೇಂದ್ರೆಯವರ ಪತ್ನಿ ಬಗ್ಗೆ ಬರ್ದಿದ್ದ ಅನ್ಕತ. ಎಷ್ಟೋ ಮಂದಿ ಫೋನ್ ಮಾಡಿ ಹೇಳಿದ್ರು ನನಗ, ಎಷ್ಟು ಚಂದಾಗಿ ಬರ್ದಿರಿ, ಅಗ್ರಿ ಮನೆ ಒಳಗ್ ನಿಂತು ನೋಡಿದ್ದು ತರದಲ್ಲಿ ನಮ್ಗ ಅನಿಸ್ತು ಅಂತ ತುಂಬಾ ಧಾರವಾಡ ಬದಿ ಮಂದಿನೇ ಫೋನ್ ಮಾಡಿ ನನಗ್ ಕೇಳಿದ್ರು. ಖುಷಿ ಅನಿಸ್ತು ನನಗೆ. ಆ ಲೇಖನ ಬರೆಯುವಾಗ ನಾನು ಕಣ್ಣಲ್ಲಿ ನೀರು ಹಾಕ್ತಾ ಬರ್ದಿದ್ದುಂಟು. ಆ ಲೇಖನ ಬರೆಯುವಾಗ ನಾನು ಎಲ್ಲಾ ಮಾಹಿತಿ ಸಂಗ್ರಹಣ ಬೇಂದ್ರೆಯವರ ಮೊಮ್ಮಗಳಿಂದ ಮಾಡ್ಕೊಂಡೆ. ನಾನು ಮಾಡ್ಕೊಂಡು ಅವಳು ಓಕೆ ತಕೊಂಡು ಅದನ್ನ ನಾನು ಬರ್ದಿದ್ದೆ ಇತ್ತು. ಅಂದ್ರೆ ಇವಾಗ ಅನೇಕ ಜನ ಕವಿಗಳನ್ನ, ದಿಗ್ಗಜ ಕವಿಗಳನ್ನ ನೋಡ್ತೀವಿ. ಕುವೆಂಪು ಆಗಿರ್ಬೋದು, ದರಾ ಬೇಂದ್ರೆ ಆಗಿರ್ಬೋದು. ಇವರ ಹಿಂದೆ ಅವರ ಪತ್ನಿಯವರ ಒಂದು ಸಹಕಾರ ಇಲ್ಲಾಗಿದ್ರೆ ಅವರು ಅಷ್ಟೊಂದು ಅದ್ಭುತವಾಗಿ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಖಂಡಿತ ಹೌದು. ಬೇಂದ್ರೆಯವರ ಮನೆಯದನ್ಕತ್ತು ತಿಳ್ಕೊಳ್ಳಿಕ್ ಹೋಗೋದಿದ್ರೆ 9 ಜನ ಮಕ್ಕಳು, ಅದ್ರೊಳಗೆ 3 ಹುಟ್ಟುಕ್ಕಿಂತ ಮೊದ್ಲೇನೆ ಹೋಗಿದ್ದು. ಮತ್ತೆ ಅದ್ರೊಳಗೆ ಹುಟ್ಟಿದ ಮೇಲೂ ಹೋದ್ರು. 2 ಮಕ್ಕಳು ಎಟ್ ದಿ ಟೈಮ್ ಹೋದಂಗ್ ಹೋದ್ವು ಅವರು. ಮತ್ತೆ ಸ್ಥಿತಿನೂ ಅವ್ರು ಒಂದು ಹೈಸ್ಕೂಲ್ ಟೀಚರು ಇದ್ದವರು. ಹೆಂಡತಿ ಹೇಳ್ತಿದ್ಲು, ಎಲ್ಲಾ ಟೀಚರ್ಗಳು ಶಕೂನ್ ಮಾಡ್ತಾರೆ ಅಂದ್ರೆ ಟ್ಯೂಷನ್ ಹೇಳ್ತಾರೆ, ನೀವು ಅದನ್ನ ಮಾಡ್ರಲ್ಲ ಹೇಳ್ತಿದ್ಲ. ಇವರಿಗೆ 200 ರೂಪಾಯಿ ಸಂಬಳ ಇತ್ತು ಬೇಂದ್ರೆಯವರಿಗೆ. ಆಮೇಲೆ ಅಲ್ಲಿಂದ ಅವರು ಟ್ಯೂಷನ್ನಿಗೂ ಹೋಗ್ಲಿಕ್ಕತ್ತದ್ರು. ಅವರು ಟ್ಯೂಷನ್ ಇಂದು ತಗೊಂಡ್ ಬಂದ್ 100 ರೂಪಾಯಿ ಹೆಂಗ್ ಸಿಕ್ತಿತ್ತು, ಸಾಕೇನು ಅಂತ ಹೆಂಡತಿ ಕೈಯಲ್ಲಿ ಕೊಡ್ತಿದ್ರು. ಇನ್ನು ರೊಕ್ಕ ಅಂತ ಕೇಳಿಕ್ ಹೋಗ್ಬೇಡ, ಇವಿಷ್ಟು ತಗೊಂಡ್ ಇಡೀ ತಿಂಗಳ ನಡೆಸ್ ಅಂತ ಹೇಳ್ತಿದ್ರು. ಆಕಿ ಚಂದಾಗಿ ಮನೆ ನಡೆಸ್ಕೊಂಡು ಹೋಗ್ತಿದ್ಲು. ಅವ್ರು ಓದಿದ್ದು 4ನೇ ಕ್ಲಾಸ್. ಅದಕ್ಕೆ ಇಷ್ಟು ದೊಡ್ಡ ಸಾಹಿತಿ ಹೆಂಡತಿ ಓದಿದ್ದು ಬೇಕಾಗೋದಿಲ್ಲ, ಅನುಭವಕ್ಕೆ ಬೇಕಾಗೋದಿಲ್ಲ, ವ್ಯಾವಹಾರಿಕಕ್ಕಾಗಿ ಬೇಕಾಗೋದಿಲ್ಲ. ಜೀವನ ನಡೆಸಲಿಕ್ಕೆ ಏನ್ ಬೇಕ ಅದನ್ನ ಆ ಹೆಣ್ಣು ಅಷ್ಟು ಅರ್ಥಕೊಂಡಿದ್ಲು, ಮತ್ತಷ್ಟು ನೀಟಾಗಿ ನಡೆಸ್ಕೊಂಡು ಹೋಗ್ತಿದ್ಲು. ಇವತ್ತು ಇವ್ರು ಪೂರ್ತಿ ಮನೆ ಬಿಟ್ಟಂಗೆ ಇರ್ತಿತ್ತು. ಆದ್ರೆ ಅವಳು ಬಂದ್ ಹೋದವ್ರಿಂದ ಹಿಡಿದು ಇಡೀ ಮನೆ ಆ ಕುಟುಂಬ ನಡೆಸ್ಕೊಂಡು ಹೋಗುವಂತ ಹೆಣ್ಣು, ಅವಳೇ ಒಂದು ಶಕ್ತಿ ಅವರಿಗೆ ಅಂತವ ಹೇಳಬಲ್ಲೆ ನಾನು ಅನ್ಕತ. ಖಂಡಿತ ಮೇಡಮ್, ಇವಾಗ ತಾವ್ ಹೇಳಿದ್ರಿ ನೇಪಾಳ ಕಠ್ಮಂಡು ಒಂದು ಪ್ರವಾಸದ ಲೇಖನವನ್ನ ಕೂಡ ಬರೀತೀರಾ. ಆ ಒಂದು ಅನುಭವ ಯಾವ ರೀತಿ ಇತ್ತು? ನಮಗದು ಒಂದು ಚಂದದ ಅನುಭವ ಅನ್ಬೇಕು. ನಾನು ಇವತ್ತು ನಿಮ್ ಮುಂದೆ ಬಂದು ಕೂತಿದ್ದೇನೆ ಅಂತ ಅಂದ್ರೆ ಬಹುಶಃ ನಾ ಬದುಕ್ತಿದ್ದೇ ಇಲ್ಲ. ಮುಕ್ತಿನಾಥಕ್ಕೆ ಹೋಗಿ ಬರುವಾಗ ಅದು ಒಂದು ದೊಡ್ಡ ಪ್ರಭಾತ. ಅದು ಎಷ್ಟು ಅಡಿ ಆಯ್ತೋ ನನಗೇನ್ ಲೆಕ್ಕ ಗೊತ್ತಿಲ್ಲ. ನನಗ ಇರೋದು ಒಂದು ಗ್ರೇಣಿನಷ್ಟು ಜಾಗ ಇಲ್ಲ ಅಲ್ಲಿ. ಈಗ ನಾವು ಹಿಂಗ್ ಹೋಗ್ತಾ ಇರುವಾಗ ನಮ್ದು ಫ್ಲೈಟ್ ಬುಕ್ ಇತ್ತದು. ಫ್ಲೈಟ್ ಬಿಟ್ಟೇ ಇರ್ಲಿಲ್ಲ ಅಲ್ಲಿ, ಕಾರಣಾಂತರದಿಂದ ಫ್ಲೈಟ್ ಬಿಟ್ಟಿರ್ಲಿಲ್ಲ. ಅವರು ಫ್ಲೈಟ್ ಬಿಡ್ಲಿಲ್ಲ. ಅದು ಕೂಡಲೇ ನಮಗೆ ಕರ್ಕೊಂಡು ಹೋದವರು ಒಬ್ರು ವೆಂಕಟರಮಣ ಭಟ್ರ ಅಂತ ಆಗಿತ್ತು. ಅವ್ರು ಕೇಳಿದಾರ ನಮ್ಗೆಲ್ಲವ, ನಿಮ್ಗೆಲ್ಲ ಹೋಗ್ಲೇಬೇಕ, ಅದ್ರ ಸ್ಥಿತಿಗತಿಗಳು ಹಿಂಗಿದೆ, ನೀವು ಎಲ್ಲಾ ಭಾರವನ್ನು ಭಗವಂತನ ಮೇಲೆ ಹಾಕೊಂಡು ನೀವು ಹೋಗ್ಬೇಕಂತ ಅಂದ್ರೆ ನಾನು ಸ್ಕಾರ್ಪಿಯೋ ಗಾಡಿ ಮಾಡ್ತೀನಿ ನಾನು ಮತ್ತೆ ಅಂತ ಅಂದ್ರು. 7 ಸ್ಕಾರ್ಪಿಯೋ ಗಾಡಿ ಮಾಡಿದ್ರು ಅವರು. ನಾವೆಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವು. ಆಗ ಮಾಡಿದ್ರವರು. ಎಲ್ಲಿ ಮುಂದಿನ ಗಾಡಿ ಬೀಳ್ತದೋ ಹಿಂದಿನ ಗಾಡಿ ಬೀಳ್ತದೋ ಗೊತ್ತಿಲ್ಲ. 25 ಕಿಲೋಮೀಟರ್ ಮುಂದೆ ಹೋಗ್ತೀವಿ, ಮತ್ತೆ ಜಾಗನೇ ಇಲ್ಲ ಎಲ್ಲೂ ಹೋಗ್ಲಿಕ್ಕೆ. ದರೆಗಳೆಲ್ಲ ಹಿಸದ್ ಬೀಳ್ಲಿಕ್ಕತ್ತದ ಅಲ್ಲಲ್ಲೇನೇನೆಯ. ಒಂದ್ ಕಡೆಗೆ ಅನ್ಕತ್ ಮುಕ್ತಿನಾಥ ಬಿಟ್ಟು ಇನ್ನೊಂದು ರೋಡ್ ಆಗಿತ್ತದು. ಆ ರೋಡಿನಲ್ಲಿ 50 ಕಿಲೋಮೀಟರ್ ಮುಂದೆ ಹೋದವರು ಗಾಡಿ ಟರ್ನ್ ಮಾಡ್ಕೊಂಡು ಮತ್ತೆ ವಾಪಸ್ ಬಂದ್ಕೊಂಡು ಇನ್ನೊಂದು ರೋಡ್ ಹೋದ್ವು. ಈ ಮುಕ್ತಿನಾಥದ ಇದ್ರೊಳಗ ಅನ್ಕತ್ ಹೋಗಿ ಬರುವಾಗ ಅನ್ಕತ್ತ ಈಗ ಬಿತ್ತು ಗಾಡಿ ನಮ್ದು. ಬಹುಶಃ ಇವತ್ತು ನೋಡು ಎಲ್ಲ ಟಿವಿ ಒಳಗೆಲ್ಲ ಬಂತು, ಮುಕ್ತಿನಾಥಕ್ಕೆ ಹೋಗಿ ಬರುವ ಉಡುಪಿಯಿಂದ ಹೊರಟ ಪ್ರವಾಸಿಗರು ಗಾಡಿ ಬಿದ್ದು ಎಲ್ಲರೂ ಪ್ರಭಾತಕ್ಕೆ ಸೇರಿದ್ರೊಳಗೆ ಬಂದೇ ಬರ್ತದ. ಇವತ್ತು ನಮ್ಮ ಗಾಡಿ ಬೀಳ್ತದ ಅಥವಾ ಹಿಂದಿನವ್ರ ಗಾಡಿ ಬೀಳ್ತದ ಅಥವಾ ಮುಂದಿನವ್ರು ಬೀಳ್ತಾರ, ಹಿಂಗೆ ನಾವು ಯೋಚನೆ ಮಾಡ್ಕೊಂಡು ಬಂದದಿತ್ತು ಆ ಪ್ರವಾಸ. ಅಲ್ಲಿ ಮಾತಾಡಿದ್ ಇಲ್ವೇ ಇಲ್ಲ, ಎಂಜಾಯ್ ಮಾಡಿದ್ ಇಲ್ವೇ ಇಲ್ಲ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಇದು ಒಂದು ಮಂತ್ರ ಹೇಳೋದ್ ಬಿಟ್ರೆ ಯಾರೋ ಒಬ್ರು ಏನೋ ಒಂದ್ ಸುದ್ದಿ ತೆಗೆದ್ರು ನಮಗದನ್ನ ಕೇಳುವಂತ ಸೌಜನ್ಯತೆನೂ ಇದ್ದಿದ್ದಿಲ್ಲ. ಸುಮ್ಮನೆ ದೇವ್ರ ಜಪ ಮಾಡ್ರಿ ಅಂತ ನಾನೇ ಹೇಳ್ದವಳಿದ್ದೇನೆ ನಾನು. ಇಂತ ಒಂದು ಘಟನೆ ಇದ್ದಿತ್ತು. ಅಲ್ಲಿದ್ದವ್ರು ಎಲ್ಲ ಅಂದ್ರು, ನೀ ಎಲ್ಲ ಬರೆತಿದ್ದೆ, ನೀನು ಎಲ್ಲಾವುದು ಮಾಡ್ತೀನಿ, ನೀನೇ ಇದ್ರ ಬರ್ದ್ ಕಳ್ಸು ಅಂತ ಕೇಳಿದ್ಲು. ನಂದು ಒಂದು ಶ್ಯಾಮಲಾ ಅಂತ ಒಂದು ಫ್ರೆಂಡ್, ನಾ ಬರ್ದ್ ಕಳ್ಸಿದೆ. ಅವಳು ಹಾಕಿ ನನಗ್ ಬುಕ್ ಕಳಿಸಿದ್ಲು. ಖುಷಿ ಆಯ್ತು ಅದು ನನಗೆ. ಅಲ್ಲಿದೊಂದು ಬಾಂಬೆದಿಂದ ಹೊರಡು ಗೋಕುಲ ಧ್ವನಿಯಲ್ಲಿ ನಂದು ಒಂದು ಲೇಖನ ಬಂತಲ್ಲ ಅಂತ ಖುಷಿ ಆಯ್ತು ನನಗೆ. ಅಂದ್ರೆ ಯಾವುದೇ ಒಂದು ಪ್ರವಾಸವನ್ನ ಕೈಗೊಂಡಾಗ ಅದ್ಭುತವಾದ ಒಂದು ಅನುಭವ ಕೂಡ ಆಗುತ್ತೆ, ಹಾಗೇನೆ ರೋಚಕವಾದ ಭಯಾನಕವಾದ ಅನುಭವನೂ ಕೂಡ ಸಿಗುತ್ತೆ ಅನ್ನೋದಕ್ಕೆ
ತಮ್ಮ ಪ್ರವಾಸ ಸಾಕ್ಷಿ ಆಗುತ್ತೆ. ಖಂಡಿತ ಹೌದು, ಇದು ಖಂಡಿತ. ಮೇಡಮ್, ಇನ್ನು ತಮ್ಮ ಒಂದು 4ನೇ ಕೃತಿ ಈಗ ಬಿಡುಗಡೆಯ ಅಂಚಿನಲ್ಲಿದೆ. ಅದು ಯಾವ ಒಂದು ವಿಷಯವನ್ನು ಒಳಗೊಂಡಿದೆ ಅಂತ? ಅದರೊಳಗೆ ಸುಮಾರು 22 ಲೇಖನಗಳಿದೆ. ಇನ್ನೂ 4 ಮಾಡಬೇಕು. ಮತ್ತೆ ಅದರೊಳಗೆ 22 ಲೇಖನದಲ್ಲಿ ನಂದು ಒಂದು ತಿಂಗಳು ಮೊಬೈಲ್ ನಿಷೇಧ ಇದ್ರೆ ಹೆಂಗೆ, ನಮ್ಮ ಜೀವನ ಹೆಂಗೆ, ಆಮೇಲೆ ದೀಪಾವಳಿ ಬಗ್ಗೆ ಇದೆ, ವಿಶ್ವ ಮಹಿಳಾ ದಿನಾಚರಣೆದಿದೆ, ಮತ್ತೆ ಇವ್ರ ಬಗ್ಗೆ ಲಕ್ಷ್ಮೀಬಾಯಿ ಬೇಂದ್ರೆದು ಇದೆ, ಅತ್ತ ದರಿ ಇತ್ತ ಪುಲಿ ಅಂತ ಹೇಳಿ ಅದು ಒಂದು ಹಾಸ್ಯ ಲೇಖನ ಇದೆ, ಮತ್ತೆ ಮದುವೆ ಬಂದವೋ ಅನುಬಂಧವೋ ಇದು ಒಂದು ಲೇಖನ ಇದೆ. ಹೀಗೆ ನಾಗರ ಪಂಚಮಿದಿದೆ. ಹೀಗೆ 22 ಲೇಖನಗಳು ಆ ಸಂಕಲನದಲ್ಲಿ ಇದೆ. ಇನ್ನೂ ಒಂದು 2-3 ಮಾಡಿ ಫೈನಲ್ ಮಾಡಿಕೊಂಡು ಅದನ್ನ ತರಬೇಕಾಗಿದೆ. ಅಚ್ಚಿಗೆ ಕಳಿಸಿದ್ದೇನೆ ಅದನ್ನ ಪ್ರಿಂಟಿಂಗ್ ಪ್ರೆಸ್ಸಿಗೆ. ಲೇಖನ ಸಂಕಲನ ಅದು 3 ಈಗ ಆತು ನಂದು. ಒಂದು ಹನಿಗವನ ಸಂಕಲನ, 2 ಕಾವ್ಯ ಸಂಕಲನ ಆತು. ಇದು ಒಂದು ಲೇಖನ ಸಂಕಲನ. ಇನ್ನೊಂದೆರಡು ಮಾಡೋದು ಇದೆ ಬೇರೆ ಬೇರೆಯ. ಹಾಗೆ ಅದು ಒಂದು ಯೋಚನೆ ಇದೆ ಮುಂದೆ. ಅಂದ್ರೆ ತಮ್ಮ ಒಂದು 4ನೇ ಕೃತಿಯಲ್ಲಿ ನಾವು ವಿವಿಧ ರೀತಿಯ ಬಗೆಯ ಒಂದು ಲೇಖನಗಳನ್ನ ಕಾಣಬಹುದು. ಖಂಡಿತ. ಮೇಡಮ್, ಇವಾಗ ತಾವು ರಾಜ್ಯ ಮಟ್ಟದಲ್ಲಿ ಒಂದು ಕವನ ಸ್ಪರ್ಧೆಯಲ್ಲಿ ತಮ್ಮ ಕವನ ಪುರಸ್ಕೃತವಾಯಿತು. ಆ ಕ್ಷಣ ನಿಮ್ಗೆ ಯಾವ ರೀತಿ ಇತ್ತು? ಖುಷಿ ಕೊಡ್ತು. ಅದು 2012-13ರಲ್ಲಿ ಬಸವಣ್ಣನವ್ರ ಬಗ್ಗೆ ಬರೆದಿತ್ತು. ಅದು ಬಹಳ ಚಂದದ ಪ್ರಶಸ್ತಿ ಬಂತು, ಪೋಸ್ಟಿನಲ್ಲಿ ಬಂತು ಅದು ನನಗ. ಮತ್ ನಂಗೆ ಹೋಗ್ಲಿಕ್ಕೆ ಆಗಿಲ್ಲ ಆಗ. ಮತ್ತ ಬೆಂಗಳೂರಿನಿಂದ ಅವರದು ಅರವಿಂದ್ ಜತಿ ಅವರ ಸಿಗ್ನೇಚರ್ ಇದ್ದದ್ ಬಂತು. ತುಂಬಾ ಖುಷಿ ಕೊಡ್ತು ನನಗೆ. ನನ್ನನ್ನು ಒಂದು ಕವಿ ಅಂತ ಕಾಣ್ತಾ ಇದ್ದಾರೆ ಅಂತ ಹಿಂಗ ಅನ್ನಿಸ್ತು ಆ ಹೊತ್ತಿನಲ್ಲಿ. ನಾನು ಅಂದ್ರೆ ಬಹುಶಃ ಆಗ್ತಾನೆ ತಾವು ಬರವಣಿಗೆಯನ್ನ ಶುರು ಮಾಡಿದ್ರಿ ಅನ್ಸುತ್ತೆ. ಹೆಚ್ಚಿಂದ ಹಾಗೆ ಚಾಲು ಆಯ್ತು ನಂದು. ಹೌದು. ಇನ್ನು ತಾವು ಮೇಡಮ್ ಸಮಾಜ ಸೇವೆಯಲ್ಲೂ ತಮ್ದು ಎತ್ತಿದ ಕೈ. ಒಂದು ಮಹೇಶ್ ಫೌಂಡೇಶನ್ ಏಡ್ಸ್ ಮಕ್ಕಳಿಗಾಗಿ ತಾವು ಪ್ರತಿ ವರ್ಷ ಊಟದ ಒಂದು ಸಿಹಿ ತಿನಿಸನ್ನು ನೀಡುವ ಒಂದು ಸೇವೆಯನ್ನ ಕೂಡ ಮಾಡ್ತೀರಾ. ಇದಕ್ಕೆ ಪ್ರೇರಣೆ ಏನು ಈ ರೀತಿ ಆರಂಭಿಸೋದು? ಪ್ರೇರಣೆ ಅಂದ್ರೆ ನಾನು ಡಿಡಿಪಿಐ ಆಫೀಸಿನಲ್ಲಿ ಇರುವಾಗ ಕಂಪ್ಲೇಂಟ್ಸ್ ಸೆಕ್ಷನ್ ಡೀಲ್ ಮಾಡ್ತಿದ್ದೇನೆ ಇತ್ತು. ಆ ಮಹೇಶ್ ಫೌಂಡೇಶನ್ ಏಡ್ಸ್ ಮಕ್ಕಳಿಗೆ ಪರೀಕ್ಷೆ ಕೂರಿಸ್ಕೊಳ್ಳೋದಿಲ್ಲ, ಅವ್ರನ್ನ ಹಿಂದೆ ಕೂರಿಸ್ತಾರ. ಅಲ್ಲಿ ಜಾಧವ್ ಅಂತ ಹೇಳಿ, ಮಹೇಶ್ ಜಾಧವ್ ಅಂತ ಫೌಂಡರ್ ಅದರದ್ದು, ಅವರು ಕಂಪ್ಲೇಂಟ್ಸ್ ಬಂದದ್ದು ಎನ್ಕ್ವೈರಿಗೆ ಮಾಡ್ರಿ ಅಂತ ಹೇಳಿ ನಮ್ದು ಆಫೀಸಿಗೆ ಬಂದ್ರು. ನಾನು ಒಬ್ಬರ ಇಒಗೆ ಎನ್ಕ್ವೈರಿ ಹಾಕಿದೆ. ಮತ್ತೆ ಹೆಡ್ ಮಾಸ್ಟರ್ ಮೇಲೆ ಆಕ್ಷನ್ ತಗೋರಿ ಹೇಳಿ ಅವ್ರು ಬಂದಿದ್ದು. ಎನ್ಕ್ವೈರಿ ಮಾಡ್ಬೇಕಲ್ಲ, ಯಾರ ಮೇಲೂ ನಾವು ಆಕ್ಷನ್ ತಗೊಳ್ಳುವಾಗ ಮುಂದೆ ಅವಾಗ ಆ ಕಂಪ್ಲೇಂಟ್ಸ್ ಎನ್ಕ್ವೈರಿ ಮಾಡು ಮುಂದಕ್ಕ ನನಗೆ ಆ ಮಕ್ಕಳ ಸ್ಥಿತಿಗತಿ ಎಲ್ಲವನ್ನ ಅವರು ವಿವರಿಸಿದಾಗ ಇಷ್ಟು ಚಂದ ಮಾಡಿ ನಾನು ನೋಡ್ಕೊಳ್ತೇನೆ, ಇಷ್ಟು ಮಕ್ಕಳು ಇದ್ದಾರೆ, 30-32 ಮಕ್ಕಳು ಇದ್ದವರು. ಆವಾಗ ನನಗೇನ್ ಅನ್ನಿಸ್ತು, ನಾನು ಒಂದು 5.5-6 ವರ್ಷ ಸರ್ವಿಸ್ ಇತ್ತೆ ನಂದು ಆ ಹೊತ್ತಿನಲ್ಲಿ. ಬಹುಶಃ ನಾ ಸೂಪ್ರೆಂಟ್ ಆಗಿಲ್ಲ, ಎಫ್ಡಿಗೆ ಇದ್ದಿದ್ದೆ ಆ ಹೊತ್ತಿನಲ್ಲಿ. ಆವಾಗ ನನಗನ್ನಿಸ್ತು, ಅಯ್ಯೋ ಮಾಡಿದ್ರಿಂದ ಮಕ್ಕಳಿಗೆ ಏನಾದ್ರು ಸೇವೆ ಮಾಡ್ಬೇಕು ನಾನು ಅಂತ ಅನಿಸ್ತು. ಅವರು ಏಡ್ಸ್ ಮಕ್ಕಳು ಅವ್ರಿಗೆ ಇಷ್ಟು ತುಚ್ಛವಾಗಿ ಕಾಣಿಸ್ತಾರೆ ಅಂತ ಅಂದ್ಕೊಳ್ಳೆಯ ಮಾಡ್ಬೇಕಂತ ಅನಿಸ್ತು. ಮುಂದೆ ನಾ 18ರಲ್ಲಿ ರಿಟೈರ್ಡ್ ಆದ್ಮೇಲೆ ನಾನೇ ಅವರಿಗೆ ಫೋನ್ ಸಂಪರ್ಕ ಮಾಡಿದೆ. ಅವ್ರ ನಂಬರ್ ಹುಡಿಕೊಂಡೆ ನಾನು, ನನ್ನ ಹತ್ರ ಇದ್ದಿತ್ತು ಅದು. ಅವ್ರಿಗೆ ಫೋನ್ ಸಂಪರ್ಕ ಮಾಡಿ ಮತ್ತೆ ನಾನು ಆ ಟೈಮ್ ನಲ್ಲಿ ಸ್ವೀಟ್ ಎಲ್ಲ ಮಾಡಿ ಸ್ವೀಟು ಕೊಟ್ಟೆ, ನಾನು ಕೊಟ್ಟು ಕಳಿಸಿದೆ. ಮತ್ತೆ ಒಂದು ಟೈಮ್ ಮಿಲ್ಸ್ ಊಟಕ್ಕೆ ರೊಕ್ಕ ಕೊಟ್ಟು ಕಳಿಸಿದೆ ನಾನು. ಅದು ನಂದು 1/6 ನನ್ನ ಬರ್ತ್ ಡೇಟ್ ಇದ್ದದ್ರಿಂದ ಪ್ರತಿ ವರ್ಷ 1/6ಗೆ ನಾನು 2019-18 ಆ ವರ್ಷದಿಂದ ಚಾಲು ಮಾಡಿಬಿಟ್ಟೆ. ರಿಟೈರ್ಡ್ ಆದ್ಮೇಲೆ ಈ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ದೇನೆ ನಾನು. ಅಂದ್ರೆ ಪ್ರತಿ ವರ್ಷ ಜೂನ್ 1ನೇ ತಾರೀಕಿಗೆ ತಾವು ಆ ಮಕ್ಕಳಿಗೆ ಊಟದ ವ್ಯವಸ್ಥೆ ಹೌದು ಕೊಡ್ತೀನಿ. ಮೇಡಮ್, ಇನ್ನು ಇದು ಒಂದು ಚಿದಂಬರ ಗೃಹ ನಿರ್ಮಾಣ ಸಹಕಾರಿ ಸಂಘದಲ್ಲಿ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕೂಡ ಕೆಲಸವನ್ನ ಮಾಡ್ತೀರಾ. ಅದು ಅನುಭವ ಯಾವ ರೀತಿ ಇದೆ? ಕೆಲಸ ಯಾವ ರೀತಿ ಇರುತ್ತೆ? ಕೆಲಸ ಅಂತ ಅಂದ್ರೆ ಮೀಟಿಂಗ್ ಎಲ್ಲ ಇದ್ದಾಗ ಹೋಗ್ಬೇಕು ನಾವು. ಮತ್ತೆ ಇಡೀ ಬೆಳಗಾವದಲ್ಲಿ ನಮ್ ಚಿದಂಬರ ನಗರ ದೇವಸ್ಥಾನದ ಹಂಗೆ ಇಡೀ ಬೆಳಗಾವನಲ್ಲಿ ಎಲ್ಲಿ ಹುಡುಕಿರು ಅಂತ ದೇವಸ್ಥಾನಗಳಿಲ್ಲ. ಯಾಕಂದ್ರೆ ಆ ದೇವಸ್ಥಾನದಲ್ಲಿ ಬರೇ ಚಿದಂಬರೇಶ್ವರ ಅಷ್ಟೇ ಅಲ್ಲ, ಈ ಕಡೆ ಬನಶಂಕರಿ ರೈಟ್ ಸೈಡ್ ಲೆಫ್ಟ್ ಸೈಡಿನಲ್ಲಿ ಒಂದು ಇವರಿದೆ, ಏನು ಕೇಳಿದ್ರೆ ದತ್ತಾತ್ರೇಯ ಮೂರ್ತಿ ಇದೆ ಅಲ್ಲಿ. ಆಮೇಲೆ ಗಣಪತಿ ಇದೆ, ಹನುಮಂತ ಇದೆ, ಮತ್ತೆ ಮಲ್ಲಾರಿ ಸ್ಥಾಪನೆ ಆಗಿದೆ. ಈಗ ಲಾಸ್ಟ್ ಇಯರ್ ದಲ್ಲಿ ಮಲ್ಲಾರಿ ಸ್ಥಾಪನೆ, ಒಂದು ಸೈಡ್ ನಲ್ಲಿ ಮಲ್ಲಾರಿ, ಒಂದು ಸೈಡಿನಲ್ಲಿ ಬನಶಂಕರಿ ಮೂರ್ತಿ ಸ್ಥಾಪನೆ ಇದೆ. ಮಧ್ಯದಲ್ಲಿ ಚಿದಂಬರ ನಗರ ದೇವಸ್ಥಾನ ಇರೋದು. ಆ ದೇವಸ್ಥಾನದ ಒಳಗೆ ಶಂಕರಾಚಾರ್ಯರಿಂದ ಹಿಡಿದು ಎಲ್ಲ ದೇವರುಗಳು ಇರುವಂತ ದೇವಸ್ಥಾನ ಅಂದ್ರೆ ನಮ್ಮ ಚಿದಂಬರ ನಗರ ದೇವಸ್ಥಾನ. ವರ್ಷ ಪೂರ್ತಿ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಗುರುಚರಿತ್ರೆ ಸಪ್ತಾಹ, ಈಗ ನಾಳೆ ಬನಶಂಕರಿ ನವರಾತ್ರಿ ಚಾಲು ಆಗ್ತದೆ ಅಲ್ಲಿ. ಆಮೇಲೆ ಉತ್ಸವ ನವೆಂಬರ್-ಅಕ್ಟೋಬರ್ ತಿಂಗಳಲ್ಲಿ 3 ದಿವಸ ಚಿದಂಬರ ಉತ್ಸವ. ಒಟ್ಟು 4 ದಿವಸದ ಗಟ್ಟಲೆ ಊರಿನ ಮಂದಿ ಎಲ್ಲ ಬಂದು 1000 ಗಟ್ಟಲೆ ಮಂದಿ ಬಂದು ಊಟ ಮಾಡಿ ಹೋಗ್ತಾರೆ. ಇವೆಲ್ಲ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಾಗ ನಿರ್ದೇಶಕರು, ಕಾರ್ಯಕಾರಿ ಕಮಿಟಿಯವರು ಎಲ್ಲರೂ ಸೇರ್ಕೊಂಡೇನೆ ಮೀಟಿಂಗ್ ಎಲ್ಲ ಮಾಡ್ಕೊಳ್ತೀವಿ. ಒಂದು ಪೂರ್ವ ತಯಾರಿ
ಬರೆಯೋದು ಅಷ್ಟೇ. ನಮ್ದೆಲ್ಲ ಜಾಸ್ತಿ ಕೆಲಸಗಳು ಇರೋದಿಲ್ಲ. ಬಟ್ ಅವ್ರು ಗಂಡಸರೆಲ್ಲ ಮಾಡ್ತಾರೆ, ಅಲ್ಲಿ ನಗರದ ಗಂಡಸರೆಲ್ಲ ಮಾಡ್ತಾರೆ ಅದನ್ನ. ಮೇಡಮ್, ಇನ್ನು ತಾವು ಚುಟುಕು ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಾ? ಹೌದು, ಶಾಸ್ತ್ರಿ ಸರ್ ಅಧ್ಯಕ್ಷರಿದ್ದಾರೆ. ನಮ್ದು ಒಂದ್ 2-3 ಮಂದಿ ಉಪಾಧ್ಯಕ್ಷ ಅಂತ ತಕೊಂಡಿದ್ದಾರೆ ಅವರು. ಮತ್ತ ಮೊನ್ನೆ ಸಿಲ್ವರ್ ಜಿಬ್ಲಿನೂ ಆತು ನಮ್ದು. ಫೆಬ್ರವರಿ ಹೊತ್ತಿಗೆ, ಜನವರಿ ಹೊತ್ತಿಗೆನು ಸಿಲ್ವರ್ ಜಿಬ್ಲಿ ಆಯ್ತು. ಆ ಹೊತ್ತಿನಲ್ಲಿ ನಮ್ಗೆಲ್ಲ ಅವರು ಉಪಾಧ್ಯಕ್ಷ ಅಂತ ಮಾಡಿದ್ದಾರೆ. ಮೀಟಿಂಗಿಗೆಲ್ಲ ಹೋಗೋದು, ಕಾರ್ಯಕಾರಿ ಕಮಿಟಿಯಲ್ಲಿ ಏನ್ ಹೇಳ್ತಾರೆ ಅದನ್ನ ಮಾಡೋದು, ಅವೇ ನಮ್ಗೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ ನಿಮ್ಮ ಕೆಎಲ್ಇ ವೇಣುಧ್ವನಿಯಲ್ಲಿ. ಇಂದು ನಮ್ಮೊಂದಿಗಿದ್ದಾರೆ ನಿವೃತ್ತ ಶಿಕ್ಷಣ ಅಧೀಕ್ಷಕರು, ಕವಿತ್ರಿ, ಸಮಾಜ ಸೇವಕಿ ಆದಂತಹ ಶ್ರೀಮತಿ ರಾಜೇಶ್ವರಿ ಎಸ್ ಹೆಗಡೆಯವರು. ಮೇಡಮ್, ಇನ್ನು ತಮ್ಗೆ ಒಂದು 3,000ಕ್ಕಿಂತ ಹೆಚ್ಚು ಪ್ರಶಸ್ತಿ, ಒಂದು ಅಭಿನಂದನಾ ಪತ್ರಗಳು, ಜೊತೆಗೆ 19 ಪ್ರಶಸ್ತಿಗಳು ಕೂಡ ಸಿಗುತ್ತೆ. ಒಂದು ದೊಡ್ಡ ಸಾಧನೆ. ಅದರ ಬಗ್ಗೆ ಹೇಳೋದಾದ್ರೆ? ನಾನು ಅದೇ ಅನ್ನಲ್ಲ, ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ದಲ್ಲಿ ಬರೆದದ್ದು 3,000 ಮೇಲಾಗಿರ್ತದೆ ಅದು ಪ್ರಶಸ್ತಿ. ಪ್ರತಿ ತಿಂಗಳಲ್ಲಿ 55-70 ಪ್ರಶಸ್ತಿ ತಗೊಂಡದ್ದಾಯ್ತು ಪ್ರತಿ ತಿಂಗಳ. ಹಾಂಗ್ ನೋಡಕ್ ಹೋದ್ರೆ ನಂದು ಗ್ರೂಪ್ಗಳು ತುಂಬಾ ಗ್ರೂಪ್ ಇದಿತ್ತು ಹಾಗೆಲ್ಲವ. ಈಗ ಸ್ವಲ್ಪ ಗ್ರೂಪ್ ಇದೆ, ನಮ್ಗೆ ಆಕ್ಟಿವ್ ಆಗ್ಲಿಕ್ಕೆ ಆಗೋದಿಲ್ಲ ಬರೀಲಿಕ್ಕೆ. ಎಲ್ಲೋ 1-2 ಫೇಸ್ಬುಕ್ ನಲ್ಲಿ ಅಷ್ಟೇ ಬರೀತೇನೆ ನಾನು ಗ್ರೂಪಿನಲ್ಲಿ. ಆ ಹೊತ್ತಿಗೆ ಅದು ಎಷ್ಟು ಮಾಡ್ಬೇಕ ಮಾಡಿ ಮುಗ್ದೋಗದೆ ಅಂತ ಅನ್ಬೇಕು ಅದನ್ನ. ಮತ್ತೆ ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು. ಇವೆಲ್ಲ ನಮಗೆ ಕರೆದು ಸನ್ಮಾನ ಮಾಡಿ ಕೊಟ್ಟಂತ ಪ್ರಶಸ್ತಿಗಳು ಒಂದು 19 ಪ್ರಶಸ್ತಿಗಳು ಇದೆ ಇದೆಲ್ಲವ. ಮೇಡಮ್, ಈಗ ತಾವು ಒಂದು ಸ್ವತಂತ್ರ ಹೋರಾಟದ ಒಂದು ಮಹಿಳೆಯರ ಯೋಗದಾನ ಕುರಿತು ಒಂದು ಪೇಪರ್ ಪ್ರೆಸೆಂಟೇಷನ್ ಕೂಡ ಮಾಡ್ತೀರಾ. ಇವಾಗ ಮಹಿಳೆಯರ ಪಾತ್ರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ಹೌದು, ಮಹಿಳೆಯರು ಹಿಂದೆ ಇವರೇ ಹೇಳಿದ್ದಾರೆ, ಬೇಂದ್ರೆ ಹೇಳಿದ್ದಾರೆ, ಯಾರೋ ಹೇಳಿದ್ದಾರೆ, ಮಾತೆಯಂ ಹಿತವರಿಲ್ಲ ಕೋತಿ ಸರ್ವಜ್ಞ ಕವಿ ಹೇಳಿದಾಯ್ತು ಅದನ್ನ. ಮಹಿಳೆ ಅವರು ಹುಟ್ಟಿನಿಂದಲೇನೆ ಮಗಳಾಗಿ ಮತ್ತ ಸೊಸೆಯಾಗಿ ತಾಯಿಯಾಗಿ ಎಲ್ಲಾ ತಂದು ಇದನ್ನ ಹುಟ್ಟಿನಲ್ಲೇ ತಗೊಂಡ್ ಬಂದಿರ್ತಾರ. ಆ ಮಹಿಳೆ ಇಲ್ಲದೆ ಜಗತ್ತೇ ಇಲ್ಲ ಅಂತ ಅನ್ಬಹುದು. ಹಾಗೆ ಆ ಹೊತ್ತಿನಲ್ಲಿ ಈಗ ನಮಗೆಲ್ಲ ಇಷ್ಟು ಸ್ವಾತಂತ್ರ್ಯತೆ ಸಿಕ್ಕಿದೆ ಅಂತ ಅಂದ್ರೆ ಅವರೆಲ್ಲ ಯೋಗದಾನ ಮಾಡಿದ ಮಹಿಳೆಯರು ಮಾಡಿಕೊಟ್ಟಂತ ಒಂದು ಅಡಿಪಾಯದಲ್ಲಿ ನಾವೀಗ ಬದುಕ್ತಾ ಇದ್ದೀವಿ ನಾವು. ಆ ಹೊತ್ತಿನಲ್ಲಿ 1970ರಲ್ಲಿ ಸ್ತ್ರೀವಾದ ಅನ್ನೋದು ಒಂದು ಜಾರಿಗೆ ಬಂತು. 1970ರಲ್ಲಿ ಸ್ತ್ರೀವಾದ ಯಾಕೆ ಜಾರಿಗೆ ಬಂತು ಅಂತ ಕೇಳಿದ್ರೆ, ಮೊದಲೇ 4 ಗೋಡೆ ಮಧ್ಯದಲ್ಲಿ ಹೆಣ್ಮಕ್ಳು ಇರ್ತಿದ್ರು ಆ ಹೊತ್ತಿನಲ್ಲೆಲ್ಲವ. ಮಧುರೆಯಲ್ಲಿ ಆ ಕಡೆಯಲ್ಲಿ ಒಂದು ಪೊಲೀಸ್ ಪೇದೆ ತನ್ನ ಪತ್ನಿಯನ್ನೇ, ಹದಿಹರೆಯದ ಪತ್ನಿಯನ್ನೇ ಮಾನಭಂಗ ಮಾಡ್ತಾನೆ ರೋಡಿನಲ್ಲಿ. ಅವ್ನು ಮಾನಭಂಗ ಮಾಡಿದಾಗ ಅದು ಕೋರ್ಟ್ ಏನ್ ಕೊಡ್ತದ ಅವನ ಬಗ್ಗೆ ಕೇಳಿದ್ರೆ ಅವ್ನು ನಿರಪರಾಧಿ ಅಂತ ಕೊಟ್ಬಿಡ್ತದೆ. ಅವನು ಅಷ್ಟು ಮಾಡಿದ ಎಲ್ಲರೂ ನೋಡಿದ್ದಾರೆ, ಸ್ತ್ರೀಗಳೆಲ್ಲ ನೋಡಿದ್ದಾರೆ. ಅವ್ರ ಮುಂದೆ ಸ್ತ್ರೀ ಸಂಘ ಸ್ಥಾಪನೆ ಮಾಡ್ಕೊಳ್ತಾರ. ಅವರು ಸ್ತ್ರೀ ಸಂಘ ಸ್ಥಾಪನೆ 1970ರಲ್ಲಿ ಮಾಡ್ಕೊಳ್ತಾರೆ ಅವರು. ಆಮೇಲೆ ಸುಮಾರು 1910ರಲ್ಲಿ ಮತ್ತೆ ನಮ್ದು ಮಹಿಳಾ ದಿನಾಚರಣೆ ಅನ್ನುವಂಥದ್ದು ಘೋಷಣೆ ಆಗ್ತದೆ. ಅದು ಯಾಕೆ ಘೋಷಣೆ ಆಯ್ತು ಕೇಳಿದ್ರೆ, ಕ್ಲಾರಾ ಜಟ್ಕನ್ ಅನ್ನುವರು 17 ದೇಶಗಳಿಂದ ಜನರು ಕೂಡಿಸಿ ಒಂದು 100 ಗಟ್ಲೆ ಮಹಿಳೆಯರನ್ನು ಕೂರಿಸಿ ಅವರು ಇದ್ರ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಅವರು ಸ್ಟ್ರೈಕ್ ನಿಂದ ಮುಂದೆ ಎಲ್ಲವ 10 ತಾಸು ಮಾತ್ರ ಮಹಿಳೆಯರು ಕೆಲಸ ಮಾಡುವ ಸ್ಥಳದಲ್ಲಿ ಇರ್ಬೇಕು. ಅವರಿಗೆ ಪುರುಷರಂತೆ ಸರಿಸಮಾನ ಆದ ಲಿಂಗ ತಾರತಮ್ಯ ಇಲ್ಲದಂಗ್ ಇರಬೇಕು. ಮತ್ತೆ ಭ್ರೂಣ ಹತ್ಯೆ ಮಾಡಬಾರ್ದು. ಇಂಥದನ್ನೆಲ್ಲ ಅವರು ಜಾರಿಗೆ ತರ್ತಾರ. ಅವರು ಅದನ್ನೆಲ್ಲ ಮಾಡೋದ್ರಿಂದವ ಇವತ್ತು ನಾವೆಲ್ಲರೂ ಇಷ್ಟು ಸುಖಿಗಳಾಗಿದ್ದೇವೆ. ಆ ಯೋಗದಾನದಲ್ಲಿ ಬಹಳ ಮಂದಿ ಸೇರ್ಕೊಂಡಿದ್ದಾರೆ. ಎಷ್ಟು ಕೇಳಿದ್ರೆ ಬಿಕೈ ಅನ್ನುವರು ಸೇರ್ಕೊಂಡಾರೆ. ಆಮೇಲೆ ರಾಣಿ ಮೊಹಿತೆ ಅವರು ಇದ್ದಾರೆ. ಆಮೇಲೆ ಸರೋಜಿನಿ ನಾಯ್ಡು ಇದ್ದಾರೆ. ಇವರೆಲ್ಲರೂ ಆವಾಗ ಅವರು ಹೋರಾಟದಲ್ಲಿ ಯೋಗದಾನ ಮಾಡದಂತ ಹೆಣ್ಮಕ್ಳು ಇದ್ದಾರೆ. ಅಂದ್ರೆ ದರಾ ಬೇಂದ್ರೆ ಅವರ ಪತ್ನಿಯ ಬಗ್ಗೆ ಬರೀತಾ ಹೋಗ್ತೀರಾ, ಹಾಗೆ ಮಹಿಳೆಯರ ಬಗ್ಗೆ ಇಷ್ಟೆಲ್ಲ ಬರೀತಿರಲ್ಲ. ಮಹಿಳೆಯರಿಗೆ ತಾವು ನೀಡುವಂತಹ, ನಮ್ಮ ಕಾರ್ಯಕ್ರಮದ ಮೂಲಕ ಮಹಿಳೆಯರಿಗೆ ತಾವು ನೀಡುವಂತಹ ಪ್ರೋತ್ಸಾಹದ ನುಡಿಗಳು ಅನ್ನೋದಾದ್ರೆ ಯಾವ ನುಡಿಗಳನ್ನ ಹೇಳ್ತೀರಾ? ಈಗಿನ ಮಹಿಳೆಯರಿಗೆ ನಾವೇನು ಹೇಳ್ಬೇಕಾಗಿಲ್ಲ, ಎಲ್ಲರೂ ಜಾಣನೇ ಇರ್ತಾರೆ. ಈಗ ಹುಟ್ಟುವಾಗ ಕಲ್ತ್ಕೊಂಡು ಬಂದಂಗೆನೆ ಇರ್ತಾರೆ ಅವರೆಲ್ಲರೂ. ಹಾಗೆ ಸ್ವಲ್ಪ ನಮ್ಮ ಉಡುಗೆ ತೊಡುಗೆಯಿಂದ ನಾವು ಕೆಡ್ಸ್ಕೊಳ್ಳೋಕ್ಕಿಂತಲೂ ಒಂದು ವೇಷಭೂಷಣದಲ್ಲಿ ಸರಿಯಾಗಿ ಇದ್ಕೊಂಡು ನಮ್ದು ಏನೈತ ಅಷ್ಟಕ್ಕೆ ನಾವು ನೋಡ್ತಾ ಹೋಗ್ಬೇಕು. ಬೇರೆಯವರು ಇದ್ರಲ್ಲಿ ಮೂಗು ತೋರಿಸ್ತಾ ಹೋಗ್ಬಾರ್ದು. ಇಂಥದನ್ನೆಲ್ಲ ನಾವು ಅರ್ತ್ಕೊಂಡು ನಡೆದ್ರೆ ಮತ್ತ ನಾವು ಒಂದು ಸಾಧನೆ ಮಾಡ್ತೇವೆ ಅಂತ ಅನ್ಬಹುದು. ಹಾಗೆ
ಮೇಡಮ್, ತಮ್ಮ ಮುಂದಿನ ಯೋಜನೆಗಳೇನು ಅಂತ? ಹಂಗೇನ್ ಇಟ್ಕೊಂಡಿಲ್ಲ ನಾನು. ಇನ್ನೇ ಒಂದು ಟಂಕ, ಹೈಕ್ ಇಂಥದ್ದು ಒಂದೊಂದು ಸಂಕಲನ ಮಾಡ್ಬೇಕಂತ ಇತ್ತು. ರೂಬಾಯಿ ಇನ್ನೊಂದ್ 2-3 ಬರೇಬೇಕಂತ ಇತ್ತು. ಅದನ್ನ ಆದ್ರೆ ಮಾಡ್ತೀನಿ. ಅದನ್ನ ಪಕ್ಕ ಮಾಡ್ತೇನಂತ ಅಂದಿಲ್ಲ. ಹಿಂಗೆ ಇಂಥದ್ದೇನೋ ಯೋಜನೆ ಇದೆ ಅಷ್ಟೇ. ಇವಾಗ ಬರವಣಿಗೆ ಅಥವಾ ಸಮಾಜ ಸೇವೆಯಲ್ಲಿ ಮುಂದುವರಿಬೇಕು ಅನ್ನೋರಿಗೆ ತಮ್ಮ ಪ್ರೋತ್ಸಾಹದ ನುಡಿಗಳು ಇರ್ಬೇಕು. ರಿಟೈರ್ಡ್ ಆದ್ಮೇಲೆ ಅನ್ಕತ್ ಖಾಲಿ ಕುತ್ಕೊಳ್ಬಾರದು. ಹಾಗೆ ಸರ್ವಿಸಿನಲ್ಲಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗ ಸರ್ವಿಸಿನಲ್ಲಿ ನಮ್ಮ ಸರ್ವಿಸಿಗಷ್ಟೇ ನಾವು ಸೀಮಿತ ಆಗಿ ಇರ್ಬೇಕಾಗ್ತದ. ರಿಟೈರ್ಡ್ ಆದ್ಮೇಲೆ ನಮ್ಗೊಂದು ಟೈಮ್ ಪಾಸ್ ಆಗ್ಲಿಕ್ಕೆ ಮತ್ತ ಬೇರೆ ಯೋಚನೆಗಳು ಬರೋದಿಲ್ಲ. ಆ ಪಕ್ಕದ ಮನೆಗೆ ಹೋದೆ, ಇವ್ರ ಮನೆಗೆ ಹೋದೆ, ಅಲ್ಲಿ ಮಾತಾಡ್ದೆ, ಇಲ್ಲಿ ಮಾತಾಡ್ದೆ, ಯಾವ್ದಕ್ಕೂ ಅವಕಾಶಗಳೇ ಸಿಗೋದಿಲ್ಲ. ಇಂಥ ಒಂದು ಬರೆಯು ಯೋಚನೆ ಅಥವಾ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡ್ರೆ ಅದೇನಾದ್ರು ಇದ್ರೆ ಅದ್ರೊಳಗೆ ನಾವು ಎಂಗೇಜ್ ಆಗಿಬಿಡ್ತೀವಿ. ಎಂಗೇಜ್ ಇರಬೇಕು, ನಮ್ಮ ಹೆಲ್ತ್ ಚೆನ್ನಾಗಿರ್ತದ. ಇಷ್ಟೇ ಹೇಳಬಲ್ಲೆ ನೋಡ್ರಿ. ಖಂಡಿತ ಮೇಡಮ್, ತಮ್ಮ ಅನುಭವದ ಮಾತುಗಳು, ಪ್ರೇರಣಾದಾಯಕ ಮಾತುಗಳು, ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು. ಧನ್ಯವಾದ ತಮಗೇನು. ಸ್ನೇಹಿತರೆ, ನಮ್ಮ ಇಂದಿನ ಅತಿಥಿಗಳ ಪರಿಶ್ರಮ, ಸೇವಾಭಾವ, ಸಾಹಿತ್ಯ ಪ್ರೇಮ ತಮ್ಮೆಲ್ಲರಿಗೂ ಖಂಡಿತ ಪ್ರೇರಣೆಯಾಗುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.